ನಮಸ್ಕಾರ ಪ್ರಿಯ ವೀಕ್ಷಕರಿಗೆ, ರತ್ನಾಸ್ ಅಡುಗೆ ಮನೆಗೆ ಸುಸ್ವಾಗತ. ಇವತ್ತು ನಾನು ಮೊಟ್ಟೆ ಬಿರಿಯಾನಿ ಮಾಡ್ತಾ ಇದ್ದೀನಿ. ಬನ್ನಿ ಅಡುಗೆ ಮನೆಗೆ ಹೋಗೋಣ, ಮಾಡೋಣ. ಬೇಕಾದ್ದು ಐಟಮ್ಸು: ಚಕ್ಕೆ, ಪಲಾವ್ ಎಲೆ, ಒಂದು ಏಲಕ್ಕಿ, ಲವಂಗ, ಇದು ಸಾಯಿ ಜೀರಾ, ಸೋಂಕಾಳು, ಧನಿಯಾ ಪುಡಿ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ತುಪ್ಪ, ಮೊಸರು, ಮೆಣಸಿನಕಾಯಿ ಪುಡಿ. ಮಸಾಲೆಗೆ ಪುದೀನ, ಕೊತ್ತಂಬರಿ, ಒಗ್ಗರಣೆಗೆ ಪುದೀನ ಕೊತ್ತಂಬರಿ ಹಚ್ಚಿಟ್ಕೊಂಡಿದ್ದೀನಿ. ಹಸಿಮೆಣಸಿನಕಾಯಿ ಇಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬೇಕಾದ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈರುಳ್ಳಿ ಒಂದು 4 ಈರುಳ್ಳಿ, ಟೊಮೊಟೊ, ಮೊಟ್ಟೆ ಬೇಯಿಸ್ಕೊತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ, ಈಗ ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು 3/4 ಕಪ್ ಎಣ್ಣೆ ಹಾಕ್ತೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು. ಈರುಳ್ಳಿ ಗೋಲ್ಡನ್ ಕಲರ್ ಬರಬೇಕು. ಪುದೀನ ಹಾಕ್ತಾ ಇದ್ದೀನಿ, ಹಚ್ಚಿಟ್ಟಿದ್ದು ಕೊತ್ತಂಬರಿನು ಪುದೀನ. ಪುದೀನ ಕೊತ್ತಂಬರಿ. ಹೀಗೆ ಟೊಮೊಟೊ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್, 1/4 ಸ್ಪೂನು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ, ಇದು ಸ್ವಲ್ಪ ಒಂದು 2 ನಿಮಿಷ ಫ್ರೈ ಆಗಬೇಕು. ಟೊಮಾಟೊ, ಶುಂಠಿ ಬೆಳ್ಳುಳ್ಳಿ, ಒಂದು 2 ಸ್ಪೂನ್ ಹಾಕ್ತಾ ಇದ್ದೀನಿ. ನಮ್ಗೆ ಎಷ್ಟು ಖಾರ ಬೇಕು, ನಿಮಗೆ ಎಷ್ಟು ಖಾರ ಬೇಕು, ನಾನು ಒಂದು 3 ಪಾವ್ಗೆ ಹಾಕ್ತಾ ಇದ್ದೀನಿ. 3 ಪಾವ್ ಅಕ್ಕಿಗೆ ಒಂದು 2 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಒಂದು 1/4 ಸ್ಪೂನು ಗರಂ ಮಸಾಲ ಹಾಕ್ತಾ ಇದ್ದೀನಿ. ಈಗ ರುಬ್ಬಿಟ್ಕೊಂಡು ಇದನ್ನು ಮಸಾಲೆ, ಶುಂಠಿ, ಹಸಿಮೆಣಸಿನಕಾಯಿ, ಪುದೀನ ರುಬ್ಕೊಂಡಿರೋದು ಹಾಕ್ತಾ ಇದ್ದೀನಿ. ಮಸಾಲೆ ಎಲ್ಲ ಈಗ ಮಸಾಲೆ ಹಾಕ್ತಾ ಇದೆ. ಇದು ಸ್ವಲ್ಪ ಎಣ್ಣೆ ಬಿಡಬೇಕು ಮಸಾಲೆಗೆ. ಒಂದು 5 ನಿಮಿಷ ಇದು ಮಸಾಲೆ ಚೆನ್ನಾಗಿ ಎಣ್ಣೆ ಬಿಡಬೇಕು. ಆಮೇಲೆ ಅಕ್ಕಿ ಹಾಕ್ಬೇಕು. ಈಗ ಮೊಸರು ಹಾಕ್ತಾ ಇದ್ದೀನಿ. ಅರ್ಧ ಕಪ್ ಮೊಸರು ಹಾಕ್ತಾ ಇದ್ದೀನಿ. ಮೂರು ಗ್ಲಾಸ್ ಅಕ್ಕಿ ಹಾಕ್ತಾ ಇದ್ದೀನಿ. ಈಗ ಮಸಾಲೆ ಎಲ್ಲ ರೆಡಿ ಆಗಿದೆ. ಮೂರು ಪಾವ್ ಅಕ್ಕಿ ಹಾಕಿದ್ದೀನಿ ನೋಡಿ. ಈಗ ಕಲಸ್ಕೊಡ್ತಾ ಇದ್ದೀನಿ ನೋಡ್ರಿ. ಈ ಪಾತ್ರೆ 40 ವರ್ಷ ಆಗಿದೆ ಪಾತ್ರೆ ತಗೊಂಡು. ಪಲಾವ್ ಕಸವಾಗಿ ತಗೊಂಡಿದ್ದಿ. ಈಗಂತ ಹಳೇದಾಗಿದೆ, ಆದ್ರೆ ಚೆನ್ನಾಗಿ ಆಗ್ತದೆ ಪಲಾವ್. ತಳ ಸೀದಲ್ಲ, ಚೆನ್ನಾಗಿದೆ ಪಾತ್ರೆ. ಈಗ ಉಪ್ಪು ಹಾಕ್ತಾ ಇದ್ದೀನಿ ನೋಡಿ. ಒಂದು ಅರ್ಧ ಹಿಡಿ ಉಪ್ಪು ಹಾಕ್ತಾ ಇದ್ದೀನಿ. ಅರ್ಧ ಹಿಡಿ ಉಪ್ಪು ಹಾಕಿದ್ದೀನಿ. ಈಗ ನೀರು ಹಾಕ್ತಾ ಇದೆ. 3 ಗ್ಲಾಸಿಗೆ 6.5 ಲೋಟ ನೀರು ತಗೊಂಡಿದ್ದೀನಿ. ನೀರು ಕಾಯಿಸ್ಕೊಂಡಿದ್ದೀನಿ ನಾನು. ಬಿಸಿನೀರು ಕಾಯಿಸ್ಕೊಂಡು ಹಾಕ್ತಾ ಇದ್ದೀನಿ. 3 ಲೋಟಗೆ 6.5 ಲೋಟ ನೀರು ಹಾಕಿದ್ದೀನಿ. ನೀರು ಪಲಾವ್ಗೆ ಬಿಸಿನೀರು ಬೇಗ ಅನ್ನ ಆಗ್ತದೆ. ಬಿಸಿನೀರು ಕಾಯಿಸ್ಕೊಂಡು ಇಟ್ಕೊಂಡಿದ್ರೆ ನಾವು ನೋಡಿ. ಬಿಸಿನೀರು ಹಾಕಿದ್ದೀನಿ, ಬೇಗ ಕುದೀತದೆ, ಬೇಗನೂ ಅನ್ನ ಆಗ್ತದೆ.
ಸ್ವಲ್ಪ ಮೊಟ್ಟೆಯನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಇದು ಎಗ್ ಬಿರಿಯಾನಿಗೆ ಸ್ವಲ್ಪ ಇದು ಮಾಡ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಕೊಡ್ತದೆ. ಕೆಲವರು ಹಿಂಗೂ ಮಾಡ್ಕೊಬೋದು. ಇದಕ್ಕೆ ಖಾರ ಪುಡಿ ಹಾಕ್ತಾ ಇದ್ದೀನಿ, ಚೂರು ಮೆಣಸಿನಕಾಯಿ ಪುಡಿ. ಈಗ ನೋಡಿ, ಎಗ್ನ ಸ್ವಲ್ಪ ಮೆಣಸಿನಕಾಯಿ ಪುಡಿನೂ ಉಪ್ಪು ಹಾಕ್ಕೊಂಡು ಈ ಥರ ಮಾಡ್ಕೊತೀನಿ. ಈಗ ಎಗ್ ತಿನ್ನೋರು ಎಗ್ ಹಾಕ್ಕೊಬೋದು, ಎಗ್ ಬೇಡ ಅನ್ನೋರು ಇದೇ ಥರ ಒಂದು ಬಿರಿಯಾನಿನ ಕುಷ್ಕ ಥರ ಮಾಡ್ಕೊಂಡು ತಿನ್ಬೋದು. ಇಷ್ಟ ಬಂದವರು ಮೊಟ್ಟೆನೂ ಹಾಕ್ಕೊಂಡು ತಿನ್ಬೋದು. ಚೂರು ಉಪ್ಪು ಹಾಕ್ಕೊತಾ ಇದೀನಿ ನೋಡಿ. ಉಪ್ಪು ಒಂದು ಸ್ವಲ್ಪ ಟೇಸ್ಟ್ ಕೊಡ್ತದೆ. ಇದ್ಮೇಲೆ ಆಗಿದೆ, ಈಗ ದಮ್ಮಿಗೆ ಬಿಡೋಣ. ಈಗ ರೆಡಿಯ. ಈಗ ತುಪ್ಪ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ. ಮೊಟ್ಟೆ ಇಡ್ತಾ ಇದ್ದೀನಿ. ಮೊಟ್ಟೆನ ಫ್ರೈ ಮಾಡ್ಕೊಂಡಿದ್ದೆ. ಪುದೀನನ್ನು ದಮ್ ಬಿಡ್ತಾ ಇದೆ. ಇದ್ದೀನಿ ಒಂದು 10 ನಿಮಿಷ. ಬನ್ನಿ ವೀಕ್ಷಕರೇ, ಬಿರಿಯಾನಿ ರೆಡಿ ಆಗಿದೆ, ನೋಡೋಣ. ಸೂಪರ್ ಆಗಿ ಬಂದಿದೆ. ಎಗ್ ಬಿರಿಯಾನಿ ರೆಡಿ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೂಪರ್ ಆಗಿ, ಸಿಂಪಲ್ ಆಗಿ, ಸೂಪರ್ ಆಗಿ, ರುಚಿಯಾಗಿ ಎಗ್ ಬಿರಿಯಾನಿ ರೆಡಿ ಆಗಿದೆ.